ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನನ್ನ ಮಗ ನೋಡ್ತಿರ್ಬೋದು, ಹಿಂದೆ ನಿಂತ್ಕೊಂಡು ಬರೋ ವೆಹಿಕಲ್ಗೆಲ್ಲ ಆಯ್ ಮಾಡೋದು ಬಾಯ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ನೋಡ್ತಿರ್ಬೋದು, ಅಡಕಮಾರನಹಳ್ಳಿಲಿ ಇರೋರಿಗೆಲ್ಲ ಗೊತ್ತಿರುತ್ತೆ, ನೆಲಮಂಗಲ ಸುತ್ತಮುತ್ತ ಇರೋರಿಗೆಲ್ಲ ಇದು ಟೆಂಪಲ್ಲು, ಆಂಜನೇಯನ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೊಡ್ಡದಾಗೆ. ನಾವು ಹೋಗ್ತಿರ್ತೀವಿ ಆವಾಗವಾಗ. ಇವತ್ತು ಸ್ವಲ್ಪ ಸ್ಪೆಷಲ್ ಇರಲಿ, ಎಲ್ಲಾದರೂ ಹೊರಗೆ ಹೋಗೋಣ ಅಂದ್ಬಿಟ್ಟು ಮಧ್ಯಾಹ್ನವರೆಗೂ ಮನೇಲೇ ರೆಸ್ಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು. ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ಬಿಟ್ಟು ರೆಡಿಯಾಗು ಅಂತ ಹೇಳಿದ್ರಲ್ಲ, ಹೊರಟಿದ್ವಿ. ನೋಡ್ತಿರ್ಬೋದು ತೋಟದ ವಾತಾವರಣ ಅಂತ ಹಬ್ಬ ತುಂಬ ಚೆನ್ನಾಗಿದೆ. ವೆದರು ಕೂಡ ಇವಾಗ ಬೆಂಗಳೂರಲ್ಲೆಲ್ಲ. ನಾವು ಟೆಂಪಲ್ಗೆ ಬಂದಿದ್ವಾ, ಡೋರು ಕ್ಲೋಸ್ ಇತ್ತು. ಏನಪ್ಪ ಮಾಡೋದು ಇವಾಗ, ಹೋಗೋಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಬಿಡು ಅನ್ಕೊತಾ ಇದ್ವಿ. ಅಷ್ಟರಲ್ಲಿ ಪೂಜಾರಿ ಬಂದುಬಿಟ್ಟು ಡೋರ್ ಓಪನ್ ಮಾಡಿದ್ರು. ಕಾರ್ನ ಸೈಡ್ಗೆ ಹಾಕಿಬಿಟ್ಟು ಕೈಕಾಲು ತೊಳ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ನನ್ನ ಮಕ್ಳದ್ದು ಒಂಥರ ಚಿಂತೆ, ನಮಗೆ ಒಂಥರ ಚಿಂತೆ. ಹಿಂಗೆ ಹಾಡ್ತಿರ್ತಾರೆ ಅಂದರೆ, ನನಗೆ ಕೊಡುವಮ್ಮ ನನಗೆ ಕೊಡುವಮ್ಮ ಅಂತಿರ್ತಾರೆ ಫೋನ್ನ ಹಿಡ್ಕೊಳ್ಳಿಕ್ಕೆ. ದೇವಸ್ಥಾನದ ಒಳಗಡೆ ಬಂದೆ. ಫಸ್ಟ್ ಟೈಮ್ ನಾವು ಇಲ್ಲಿ ಹೋಗಿದ್ದು. ನಮ್ಮ ಮನೆಯವ್ರು ಹೋಗ್ತಿರ್ತಾರಂತೆ, ನಾನು ಫಸ್ಟ್ ಟೈಮ್ ಬಂದಿದ್ದು, ಕರ್ಕೊಂಬಂದಿದ್ದವರು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನನ್ನ ಮಗ ವಿಡಿಯೋ ಮಾಡಿಕೊಟ್ಟಿರೋದು ಗೈಸ್. ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ಫೋನು ಕೊಡ್ತಿಲ್ಲ. ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ ಚೆನ್ನಾಗಿ ತೆಗ್ದಿದ್ದಾರೆ. ಫುಲ್ ಬರೋ ಥರ ಕವರ್ ಮಾಡಿ ತೆಗ್ದಿದ್ದಾನೆ. ಏನಪ್ಪ ಇಷ್ಟೊಂದು ಫಾರ್ವರ್ಡ್ ಆಗಿಬಿಟ್ಟಿದ್ಯಾ ಅಂತ ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು. ಹೆಂಗೋ ನಿಮ್ಮ ಅಮ್ಮಂಗೆ ವೀಡಿಯೋ ಮಾಡ್ಕೊಡೋಕೆ ಆಗ್ತೀಯಾ ಅಂದ್ಬಿಟ್ಟು. ಫೋನು ಕೊಡ್ತಾಯಿಲ್ಲ. ನನ್ನ ಚಿಕ್ಕ ಮಗ ಅಷ್ಟು ಫೋನೆಲ್ಲ ಇದು ಮಾಡೋದಿಲ್ಲ. ಏನಾದ್ರು ಗೊಂಬೆ ಏನಾದ್ರು ನೋಡಬೇಕು ಅಂದರೆ ಮಾತ್ರ ಕೇಳ್ತಾನೆ. ನನ್ನ ಮಗ ನಾನು ವೀಡಿಯೋ ಮಾಡೋದೆಲ್ಲ ನೋಡ್ಕೊಂಬಿಟ್ಟು ಹೇಳ್ತಾರಲ್ಲ, ತಾಯಿ ತಂದೆ ಏನು ಮಾಡ್ತಾರೆ ಮಕ್ಕಳು ಅದನ್ನೇ ಮಾಡ್ತಾರೆ ಅಂತ. ಬಟ್ ಏನು ಮಾಡೋದು, ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಬಟ್ ತುಂಬ ಅವ್ರಿಗೆ ಫೋನೆಲ್ಲ ಕೊಡೋಕ್ಕೆ ಹೋಗಲ್ಲ. ಈ ಥರ ಹೊರಗಡೆ ಬಂದಾಗ ಸ್ವಲ್ಪ ಸುಮ್ಮನೆ ಇರಲಿ ಅಂದ್ಬಿಟ್ಟು ಕೊಡ್ತೀನಿ ಅಷ್ಟೇ. ದೇವಸ್ಥಾನದೊಳಗಡೆ ನೋಡ್ತಿರ್ಬೋದು ಎಷ್ಟು ಪ್ರಶಾಂತವಾಗಿದೆ. ಇಲ್ಲಿ ಒಂದು ಬಾವಿ ಕೂಡ ಇತ್ತು, ಅದನ್ನು ಕ್ಲಿಪ್ಪಿಂಗ್ ತೆಗಿತಾ ಇದ್ದಾನೆ, ನನ್ನ ಮಗನೇ ತೆಗಿತಾ ಇದ್ದಾನೆ. ಅಲ್ಲೊಂದು ಪುಟ್ಟ ಗಣೇಶನ ದೇವಸ್ಥಾನ ಇದೆ, ಹಾಗೆ ಬಾವಿ ಕೂಡ ಇದೆ. ತುಂಬ ಚೆನ್ನಾಗಿತ್ತು, ಹಳೆ ಕಾಲದ ಬಾವಿ ಅಲ್ವಾ. ಆ ದೇವಸ್ಥಾನದೊಳಗಡೆ ಎಲ್ಲ ಆಲ್ಮೋಸ್ಟ್ ಇರುತ್ತೆ ಹಳೆ ಕಾಲದ್ದು, ಪುರಾತನ ಕಾಲದ ದೇವಸ್ಥಾನಗಳಲ್ಲೆಲ್ಲ ದೇವಸ್ಥಾನದೊಳಗಡೆನೇ ಬಾವಿ ಇರುತ್ತೆ. ಅದಾದಮೇಲೆ ದೇವಸ್ಥಾನದ ರೌಂಡ್ ಹೊಡಿಯೋಣ ಅಂತ ಹೇಳ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ನೋಡ್ತಿರ್ಬೋದು ಇಬ್ಬರೂ, ಅವ್ರಿಗೇನೋ ಸಿಕ್ತಂಗೆ ಆಗಿಬಿಟ್ಟಿದೆ, ಓಡೋದು ಮತ್ತೆ ಓಡಿ ಬರೋದು. ದಕ್ಷಿತಂತೂ ಸಿಂಗಮ್ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾನೆ. ನೋಡಿಬಿಟ್ಟು ಹೋಗೋದಲ್ಲಿ ಡೈಲಿ ನೋಡೋದು ಓಡೋದು. ನಾಗ ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ದಾರೆ ದೇವಸ್ಥಾನದೊಳಗಡೆ. ಎಲ್ಲ ನಮಸ್ಕಾರ ಮಾಡ್ಕೊಂಡು, ಹಾಗೆ ನವಗ್ರಹಗಳಿಗೂ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು, ನನ್ನ ಮಗ ನಾನು ಮಾಡೋದು ನೋಡಿ ಅವನು ಮಾಡ್ತಾಯಿದ್ದ. ಆಮೇಲೆ ಯಾಕೋ ಗೊತ್ತಿಲ್ಲ ಹೊರಗೆ ಹೊಂಟೋದ್ರು. ಇಲ್ಲೂ ಅಕ್ಕಪಕ್ಕ ಎರಡು ಕಡೆಯೂ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನ ನೋಡಿ ತುಂಬ ಖುಷಿ ಆಯ್ತು ನನಗೂ. ಪ್ರಶಾಂತವಾಗಿದೆ ದೇವಸ್ಥಾನ. ಒಂದು 10 ನಿಮಿಷ ಕೂತ್ಕೊಂಡು ಹೋಗೋಣ ಅಂದ್ಬಿಟ್ಟು ಕೂತಿದೆ. ನನ್ನ ಮಕ್ಕಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾಯಿದ್ರು. ಸ್ವಲ್ಪ ಆಟ ಆಡ್ಕೊಳ್ಳಿ ಅಂದ್ಬಿಟ್ಟು ಹಾಗೆ ಕೂತಿದ್ವಿ. ನಮ್ಮ ಮನೆಯವರು ಕ್ಲಿಪ್ಪಿಂಗ್ ಎಲ್ಲ ತೆಗಿತಾ ಇದ್ದಾರೆ. ಅವ್ರು ವೀಡಿಯೋದಲ್ಲಿ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ, ಬಟ್ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ಏನೋ ಒಂದು ಮಾಡಿಕೊಟ್ರೆ ಸಾಕು ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಹಾಕ್ತೀನಿ. ಅವ್ರು ಕಂಫರ್ಟ್ ಇದ್ದಾಗ ಮಾತ್ರ ವೀಡಿಯೋ ಮಾಡ್ಕೊತೀನಿ ಅವ್ರ ಜೊತೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ನೆಲಮಂಗಲ ಅಕ್ಕಪಕ್ಕ ಇರೋರಿಗೆ ಗೊತ್ತಿರುತ್ತೆ, ಬಟ್ ಔಟ್ಸೈಡಿಂದ ಬಂದು ಇಲ್ಲಿ ಇರೋರಿಗೆ ಎಲ್ಲಾದರೂ ಹೋಗಬೇಕು ಅನಿಸಿದ್ರೆ ಈ ಟೆಂಪಲ್ ತುಂಬ ನಿಯರ್ ಇದೆ ನಿಮಗೆ. ಏರಿಯಾ ಯಾವುದೋ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ನೆಲಮಂಗಲದಿಂದ ನಿಯರೇ ಆಗುತ್ತೆ. ಸರ್ಚ್ ಮಾಡಿ ಬೇಕಾದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ನಿಮಗೆ ಗೂಗಲಲ್ಲಿ ಸಿಗ್ಬೋದೇನೋ. ನನ್ನ ಮಕ್ಕಳನ್ನ ಎಳ್ದು ನಮ್ಮ ಮನೆಯವ್ರು ಕಾರ್ಗೆ ಹಾಕೋವರೆಗೂ ಅವ್ರಿಗೆ ಸಮಾಧಾನ ಇಲ್ಲ. ರೋಡ್ ಬೇರೆ ಅಲ್ವಾ, ಇಲ್ಲಾದ್ರೂ ಗಾಡಿ ಗಿಡಿ ಅಡ್ಡ ಬಂದುಬಿಡುತ್ತೆ ಅಂದ್ಬಿಟ್ಟು ಹುಷಾರಾಗಿ ನೋಡ್ಕೊಬೇಕು. ಹಂಗೆ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಈ ಟೆಂಪಲಿಂದ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಒಂದು 3-4 ಕಿಲೋಮೀಟರ್ ಇತ್ತು ಅಷ್ಟೇ. ಅಲ್ಲಿಗೂ ಕೂಡ ಬಂದಿದ್ವಿ. ಟೈಮ್ ಇತ್ತಲ್ಲ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ತುಂಬ ದಿವಸ ಆಗಿತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ. ಔಟ್ಸೈಡ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ.
ಈ ಥರ ವಾಟರ್ದು ಒಂದು ಇದು ಮಾಡಿದ್ದಾರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಬರುತ್ತೆ ಈವ್ನಿಂಗ್ ಆದಮೇಲೆ ಅದು. ಇಲ್ಲೂ ಬಂದು ನನ್ನ ಮಕ್ಕಳು ಕೇಳಬೇಕಾ, ನೀರು ನೋಡಿದ್ರೆ ಸಾಕು ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಅವ್ರನ್ನ ಹಿಡ್ಕೊಂಡು ಒಂದು ಕಡೆ ನಾನು ವೀಡಿಯೋ ಮಾಡ್ಕೊಂಡು ಅವ್ರ ಜೊತೆ ಹೆಣ್ಗೋ ಅಷ್ಟರಲ್ಲಿ ಸಾಕಾಗುತ್ತೆ. ನಾವು ಹೇಳಿದ್ದು ಒಂದು, ಅವ್ರು ಮಾಡೋದು 4 ಕೆಲಸ ನಮಗೆ. ಒಳಗಡೆ ಹೋಗ್ತಾಯಿದ್ದೀವಿ. ಇನ್ನು ಈವ್ನಿಂಗ್ ಇದ್ದಿದ್ದರಿಂದ ವೆದರ್ ಕೂಡ ತುಂಬ ಕೂಲಾಗಿತ್ತು. ರಾಯರ್ನ ನೋಡಿ ಸಮಾಧಾನ ಆಯಿತು ನನಗೂ ಕೂಡ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿಗೆ ನಾವು ಲಾಸ್ಟ್ ಟೈಮ್ ಕತ್ರಗುಪ್ಪೆಯಲ್ಲಿ ಇದ್ದಾಗ 1 ಸಲ 2 ಸಲ ಏನೋ ಬಂದಿದೆ, ಅಲ್ಲಿಂದನೇ ಬಂದಿದ್ವಿ. ಬಟ್ ಇವಾಗಿರೋ ನಾವು ಏರಿಯಾಗೆ ತುಂಬ ನಿಯರ್ ಆಗುತ್ತೆ. ದೇವ್ರನ್ನ ನೋಡ್ಕೊಂಡು ಅಲ್ಲೊಬ್ಬರು ಅಜ್ಜಿ ಇರ್ತಾರೆ, ಅವ್ರನ್ನ ಮಾತಾಡಿಸ್ತಾ ಇದೆ. ಅವರು ಕೂಡ ಮಾತಾಡಿಸ್ತಾಯಿದ್ರು, ಅವಳಿ ಜವಳಿ ಮಕ್ಕಳ ಅಂತ. ಹೌದು ಅಂತ ಹೇಳ್ತಾಯಿದ್ದೆ. ಕರಿ ಅಂತ ಇದ್ರು. ಅವರು ನನ್ನ ಮಕ್ಕಳು ಬರ್ತಾ ಇರಲಿಲ್ಲ. ಆಮೇಲೆ ಬಂದುಬಿಟ್ಟು ಥ್ಯಾಂಕ್ಸ್ ಎಲ್ಲ ಕೊಟ್ಬಿಟ್ಟು ಹೋದರು. ನಾನು ಕೂಡ ಅಜ್ಜಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತಿದೆ. ಪ್ರಸಾದ ತೊಗೊಂಬರ್ತೀನಿ ಅಂತ ಹೋದ್ರು ನಮ್ಮ ಮನೆಯವರು. ಇಬ್ಬರು ನೋಡಿ ನನ್ನ ಮಕ್ಕಳು ಹೆಂಗೆ ನೋಡ್ತಾ ಇದ್ದಾರೆ. ಅಪ್ಪ ಪ್ರಸಾದ ತಿನ್ನೋ ಕೊಡು ಅಂತ ಕೇಳ್ತಾ ಇದ್ದ ನನ್ನ ಮಗ. ಅದಕ್ಕೆ ತೊಗೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೋದ್ರೆ ಇಬ್ಬರೂ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಅಲ್ಲೇ ಇಲ್ಲಿಂದಲೇ ಕುತ್ಕೊಂಡು ನೋಡ್ತಾಯಿದ್ದೀನಿ ನಾನು ದೂರದಿಂದನೇ. ಇಬ್ರಿಗೂ ಒಂದೊಂದು ಬೇಕು ಅಂತ ಅಳ್ತಾ ಇದ್ದಾರೆ. ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಚೆಲ್ಲಾಡ್ತಾರೆ. ದೇವ್ರ ಪ್ರಸಾದ ಅಲ್ವಾ ಅಂದ್ಬಿಟ್ಟು ಒಂದು ಸ್ವಲ್ಪ ಕೊಡೋಣ ಅಂದ್ಬಿಟ್ಟು ತೊಗೊಂಬರ್ತಾರೆ. ನನಗೂ ಒಂದು ಪ್ಯಾಕೆಟ್ ಬೇಕು, ಇಬ್ರಿಗೂ ಒಂದೊಂದು ಬೇಕು ಅಂತ ಕಿತ್ತಾಡ್ಕೊತಿರ್ತಾರೆ. ಮಕ್ಕಳಿಗೆ ಎಷ್ಟು ಸಮಾಧಾನ ಮಾಡಿದ್ರೂ ಸಾಕಾಗಲ್ಲ. ಔಟ್ಸೈಡ್ ಹೋದಾಗಲೂ ಅವ್ರು ಹಂಗೆ ಆಡ್ತಾರೆ. ಮನೇಲಿ ಹೆಂಗಿರ್ತಾರೆ ಹಂಗೆ ಆಡ್ತಿರ್ತಾರೆ. ಅವ್ರನ್ನ ಸಮಾಧಾನ ಮಾಡಿ ನಾವು ಸ್ವಲ್ಪ ಪ್ರಸಾದ ತಿನ್ಕೊಂಡು ಔಟ್ಸೈಡ್ ಏನಾದರೂ ಕೊಡಿಸ್ತೀನಿ ಬಾ ಮಗನೇ ಅಂತ ಹೇಳಿ ಸ್ವಲ್ಪ ನಾನು ಜೋರು ಮಾಡಿದ್ರೆ ಸುಮ್ಮನೆ ಆಗ್ತಾರೆ. ಔಟ್ಸೈಡ್ ಬಂದಾಗೆಲ್ಲ ಮಕ್ಕಳಿಗೆ ಗದ್ರದ್ದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ನೋಡ್ತಿರ್ಬೋದು ಔಟ್ಸೈಡ್ ಎಷ್ಟು ಚೆನ್ನಾಗಿ ಲೈನ್ಸ್ ಎಲ್ಲ ಹಾಕಿದ್ದಾರೆ. ತುಪ್ಪ ದೀಪ ಎಲ್ಲ ಕೂಡ ಹಚ್ಬೋದು. ಅದಕ್ಕೆ ಸಪ್ರೇಟ್ ಕೌಂಟ್ರ್ ಇದೆ. ಈ ಲೈನ್ಗಳಂತೂ ತುಂಬ ಮನಸ್ಸಿಗೆ ಹಿಡಿಸ್ತು. ನಮ್ಮನೆಯವರು ಕೂಡ ವಿಡಿಯೋ ಮಾಡ್ಕೊ ಇದನ್ನ ಅಂತ ಹೇಳ್ತಾಯಿದ್ರು. ಅದಕ್ಕೆ ಮಾಡಿಕೊಂಡೆ. ಬೇಕಾ? ಎಷ್ಟು? 4 kg ಎರಡು 40, ಅದು 30, ರೋಡ್ 30. ಮಿಕ್ಸ್ ಕೊಡಿ. ಇದು 3 ಮಿಕ್ಸ್ ಹಾಕಿ. ಇದು ಬೇಡ ಐತೆ, ಇವು 3 ಹಾಕಿ. ಬಿಳೆದು ಹಾಕವ, ಅದು ಬೇಡ. ಇದು 4 kg ಅಕ್ಕ 40, ಲಾಸ್ಟ್ 30. ಓಕೆ ಬಾ, ಆಯ್ತು ಬಾ. ಬೇಕೇನಾ? ಯಾವ್ದು ಬೇಕು ನಿನಗೆ? ಯಾವುದು ನಿನಗೆ ಯಾವ್ದು ಬೇಕು? ಎಷ್ಟವು ಅಕ್ಕ? 100 ರೂಪಾಯಿ ತಾನೆ. ಕ್ವಾಲಿಟಿ 100 ರೂಪಾಯಿ ಆ ಥರ ಬರುತ್ತೆ. ಅದು ದೊಡ್ಡ, ಅದಕ್ಕೆ ದೊಡ್ಡದೇ ಬರ್ತದೆ. ನಾವು ಕ್ವಾಲಿಟಿ ಚೆನ್ನಾಗಿರ್ತೇವೆ. ಇದು ಒಂದ್ಸತಿ ಬಿಟ್ಬಿಟ್ರೆ ಸಾಕು, ಮುಂದೆ ಕ್ವಾಲಿಟಿ 30 ಬರುತ್ತೆ. ಯಾವ್ದು ಬೇಕು? ಬೇಕಾ? ರೀ 2 ಅವು ತಗೊಡ್ರಿ ಸಾಕು. ಇಟ್ಕೊಳ್ಳಲ್ಲ. 3 ಬಕೆಟ್ ಅವೇ ಕಣಕ ಡಬ್ಬು. ಏನು ಮಾಡೋಕೆ ಎಲ್ಲನೂ ಎಸಿತವೆ. ಒಂದೇ ದಿವಸಕ್ಕೆ ಮುರಿದಾಗ್ತವೆ. ಬುದ್ಧಿ ಕಳ್ಳರಿಗೆ ಅದೆಷ್ಟು? 150 ರೂಪಾಯಿ. ಸೌಂಡು ಮತ್ತು ಮ್ಯೂಸಿಕ್ ಬರುತ್ತೆ. ಹೂವು ಸೊಪ್ಪು ತಗೊಂಡೆ. ಅಲ್ಲೇ ಮಾರ್ತಿರ್ತಾರೆ. ಕೆಲವೊಬ್ಬರು ಅಲ್ಲೇ ಬೆಳೆದು ಅಲ್ಲೇ ತಂದು ತರಕಾರಿ ಸೊಪ್ಪು ಪ್ರತಿಯೊಂದೂ ಮಾರ್ತಿರ್ತಾರೆ. ನಾನು ಹೋದಾಗೆಲ್ಲ ನನಗೇನಾದರೂ ಬೇಕು ಅಂದರೆ ಅಲ್ಲಿಂದನೇ ತೊಗೊಂಬರ್ತೀನಿ.
ನಮ್ಮ ಮನೆಯವರು ಕೂಡ ಬಜ್ಜಿ ತೊಗೊಂಬರಕ್ಕೆ ಹೋಗಿದ್ರು. ನನಗಂತೂ ಬಜ್ಜಿ ಸಿಕ್ಕಾಪಟ್ಟೆ ಇಷ್ಟ. ನೀವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಈ ರೂಟು ನಿಮಗೆ 3 ಟೆಂಪಲ್ ವಿಸಿಟ್ ಮಾಡ್ಬೋದು. ಒಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ಇನ್ನೊಂದು ನರಸಿಂಹಸ್ವಾಮಿ ಟೆಂಪಲ್ಲು, ಇನ್ನೊಂದು ಟೆಂಪಲ್ ಇದೆ ಮಹಾಕಾಳಿ ಅಂತ. ನಾವು ಹೋಗಲಿಲ್ಲ ಅಲ್ಲಿಗೆ, ಇನ್ನೊಂದ್ಸಲಿ ಹೋಗೋಣ ಅಂದ್ಬಿಟ್ಟು. ಹಂಗೆ ಮಕ್ಕಳನ್ನು ಕೂಡ ನೋಡ್ತಿರ್ಬೋದು, ಸ್ವಲ್ಪ ತೀಟ್ಲೆ ಮಾಡ್ಕೊಂಡು ಆಟ ಆಡ್ಕೊತಾ ಇದ್ರು ಅವರೇನೆ ಹಿಂದೆ ಕೂತ್ಕೊಂಡು. ರಿಟರ್ನ್ ಬರಬೇಕಾದ್ರೆ ಮತ್ತೆ ನೋಡಿ ದೇವಸ್ಥಾನದ ಹತ್ರ ಹಸು ಕರು 2 ನಿಂತಿತ್ತಲ್ಲ, ಅದಕ್ಕೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಯಾರು ಬಿದ್ದಿದ್ರು ಏನವ ಏನ್ ಸೋಲು ತಿರ್ಗ ಮಾಡಂಗೇನೆ ಹಿಂಗ ಆನ್ ದ ವೇ ಬರಬೇಕಾದ್ರೆ ಹಾಗೆ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಸ್ವಲ್ಪ ರೇಷನ್ ಅಂಗಡೀಲಿ ರೇಷನ್ ತೊಗೊಬೇಕಿತ್ತು. ಲಾಸ್ಟ್ ಟೈಮ್ ನಾನು ಚೀಟಿ ಹಾಕ್ಕೊಂಡಿದ್ದೆ, ಯುಗಾದಿ ಹಬ್ಬಕ್ಕೆ ಚೀಟಿ ಎಲ್ಲ ನಡೆಸ್ತಾರಲ್ಲ, ಅವಾಗ 2 ಮೂಟೆ ಅಕ್ಕಿ ಬಂದಿತ್ತು. ಅದನ್ನೇ 4-5 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ವಿ, ಖಾಲಿ ಆಗಿತ್ತು. ಅದಕ್ಕೆ ಒಂದು 5 kg ತೊಗೊಳ್ಳೋಣ, ಆಮೇಲೆ ಚೆನ್ನಾಗಿದ್ರೆ ಮತ್ತೆ ತೊಗೋಬೋದು ಅಂದ್ಬಿಟ್ಟು ಬರೀ 5 kg ತೊಗೊಂಡೆ ಅಷ್ಟೇ. ಅಲ್ಲೂ ಬಿಡ್ತಾಯಿಲ್ಲ ನನ್ನ ಮಕ್ಕಳು, ಅಮ್ಮ ಚಾಕ್ಲೇಟು ಅಂತ ಇದ್ರು. ಅವ್ರಿಗೇನು ಕೊಡಿಸ್ಲಿಲ್ಲ, ಮನೆಗೆ ಹೋದ್ಮೇಲೆ ಏನಾದರೂ ಕೊಡೋಣ ಅಂದ್ಬಿಟ್ಟು ಅಕ್ಕಿ ಮಾತ್ರ ತೊಗೊಂಡು ಮನೆ ಕಡೆ ಬಂದ್ವಿ. ಮಕ್ಕಳು ಇದನ್ನು ತೊಗೊಂಡಿದ್ರಲ್ಲ, ಅದನ್ನ ಈ ಥರ ಗಾಳಿಗೆ ಹಿಡ್ಕೊಂಡು ಆಟ ಆಡ್ತಾಯಿದ್ವಿ. ಮಕ್ಕಳ ಜೊತೆ ನಾವು ಮಕ್ಕಳಾಗ್ಬಿಡ್ತೀವಿ ಕೆಲವೊಂದು ಸಲ, ಅವ್ರನ್ನ ಆಟ ಆಡ್ಸೋಕ್ಕೂ ಕೂಡ ನಾವು ಮಕ್ಕಳಾಗಬೇಕಾಗುತ್ತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾರ್ಯಾರು ಲಾಗ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಮಕ್ಕಳನ್ನು ಕೂಡ ಆಟ ಆಡಿಸ್ಬಿಟ್ಟು, ಅವರು ಅದೇನು ಬಬಲ್ಸ್ ಬರುತ್ತಲ್ಲ ಅದನ್ನು ಆಟ ಆಡ್ಕೊತಾ ಇದ್ರು. ನಮ್ಮ ಮನೆಯವರು ಸ್ವಲ್ಪ ಆಟ ಆಡಿಸಿದ್ರು. ಹಂಗೆ ಸ್ವಲ್ಪ ಒಬ್ರಿಗೊಬ್ರು ಕಾಲು ಎಳ್ಕೊಂಡೆ, ಇದೇ ನನಗಿಷ್ಟ ಆಗಲ್ಲ ನೋಡು ಅಂದ್ಬಿಟ್ಟು ರೇಗಿಸ್ತಾಯಿದ್ರು, ಬೈತಾಯಿದ್ರು. ಇದೆಲ್ಲ ಕಾಮನ್. ನನಗೆ ಯಾವಾಗಲೂ ಇದೇ ಥರ ಇರೋಕ್ಕೆ ಇಷ್ಟ ಆಗುತ್ತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.